Mary to bring a savior to our world ಎಂಬುದಾಗಿ, ಅಂದ್ರೆ ಈ ಲೋಕಕ್ಕೆ ರಕ್ಷಕನನ್ನು ಕೊಡುವುದಕ್ಕೆ ದೇವರು ಮರಿಯಳನ್ನು ಯಾಕೆ ಆರಿಸಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ವಾಕ್ಯವನ್ನು ಧ್ಯಾನ ಮಾಡುವುದರಲ್ಲಿ ನಾವು ಒಂದು ಕ್ರಿಸ್ಮಸ್ ಹಬ್ಬದ ನಿಜವಾದಂತ ಅರ್ಥಗಳನ್ನು ನಾವು ತಿಳ್ಕೊಳ್ತೇವೆ. ನಾವು ನೋಡ್ತೇವೆ ಕ್ರಿಸ್ಮಸ್ ಹಬ್ಬ ಅಂದ್ರೆ ಡಿಸೆಂಬರ್ ಬಂತು ಅಂದ್ರೆ ಪ್ರಪಂಚವೇ ಯಾರ ಕಡೆಗೆ ತಿರುಗಿ ನೋಡ್ತದೆ? ಕ್ರಿಸ್ತನ ಮಕ್ಕಳ ಕಡೆಗೆ ತಿರುಗಿ ನೋಡುತ್ತದೆ. ಯಾಕಂದ್ರೆ ಅವರು ಡಿಸೆಂಬರ್ ಬಂದಿದ ತಕ್ಷಣವೇ ಅವರ ಆಲಯಗಳನ್ನು ಯಾವ ರೀತಿ ಸುಂದರಗೊಳಿಸುತ್ತಾರೆ, ಅವರ ಮನೆಗಳನ್ನು ಯಾವ ರೀತಿ ಸುಂದರಗೊಳಿಸುತ್ತಾರೆ, ಅವರು ಯಾವ ರೀತಿ ಸಿದ್ಧರಾಗುತ್ತಾರೆ, ಅವರು ಯಾವ ರೀತಿ ಆರಾಧನೆಗಳಲ್ಲಿ ಭಾಗವಹಿಸುತ್ತಾರೆ, ನಂಬಿಕೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅವರು ಕೂಡಿ ದೇವರಿಗೆ ಆರಾಧಿಸುತ್ತಾರೆ. ಮತ್ತೆ ಒಬ್ಬರನ್ನೊಬ್ಬರು ಸಂತೈಸುವುದರಲ್ಲಿ, ಸಂತೋಷವನ್ನು ಹಂಚಿಕೊಳ್ಳುವುದರಲ್ಲಿ, ಮತ್ತೆ ಮನೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುವುದರಲ್ಲಿ ಇದೆಲ್ಲವನ್ನು ಅವರು ತಿರುಗಿ ನೋಡುವಂಥದ್ದು ನಾವು ನೋಡುತ್ತೇವೆ. ಪ್ರಪಂಚ ನಮ್ಮ ಕಡೆಗೆ ತಿರುಗಿ ಗಮನಿಸುವಂಥದ್ದು ನಾವು ನೋಡುತ್ತೇವೆ. ಮತ್ತೆ ಕ್ರಿಸ್ಮಸ್ ಅಂದ್ರೆ ನಾವು ಯಾವಾಗಲೂ ಧ್ಯಾನ ಮಾಡುತ್ತೇವೆ, ಇಟ್ ಇಸ್ ಅ ಹ್ಯಾಪಿ, ಜಾಯ್, ಲವ್, ಪೀಸ್ ಎಂಬುದಾಗಿ ನಾವು ಕೇಳ್ತೇವೆ. ಸಂತೋಷ, ಸಮಾಧಾನ, ನಂಬಿಕೆ ಎಂಬುದಾಗಿ ಅದರ ವಿಷಯಗಳಲ್ಲಿ ನಾವು ಧ್ಯಾನ ಮಾಡಿಕೊಳ್ಳುತ್ತಲೇ ನಾವು ಬರ್ತಾ ಇರ್ತೇವೆ. ಮತ್ತೆ ಇನ್ನೊಂದು ಕಡೆ ನಾವು ನೋಡುವುದಾದ್ರೆ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವುದಾದ್ರೆ ಇಲ್ಲಿ ಯೇಸು ಕ್ರಿಸ್ತನು ಆ ಒಂದು ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಆತನು ಬಂದಾಗ ಆತನು ಮಾಡಿದಂತ ತ್ಯಾಗ, ಆತನು ತೋರಿಸಿರುವಂತ ಕರುಣೆ, ಆತನು ತೋರಿಸಿರುವಂತ ಪ್ರೀತಿ, ಇದೆಲ್ಲವನ್ನು ನಾವು ಯೋಚನೆ ಮಾಡಿ ಹೃದಯ ಪೂರ್ವಕವಾಗಿ ಆತನಿಗೆ ಸಾಷ್ಟಾಂಗವೆರಗಿ ಆತನಿಗೆ ಆರಾಧಿಸುವಂತದೆಂಬುದಾಗಿ, ಇದಕ್ಕೆ ಬುನಾದಿಯೇ ಆಗಿಕೊಟ್ಟವರು ಯಾರಂದ್ರೆ ಎಂಬುದಾಗಿ ನಾವು ನೋಡುವುದಾದ್ರೆ ಸತ್ಯವೇದದಲ್ಲಿ ಮಹಾ ಜ್ಞಾನ ಉಳ್ಳಂತ ಪಂಡಿತರು ಜೋಯಿಸರು ಅವರು ಮೂಡಣ ದೇಶದಿಂದ ಆ ಒಂದು ನಕ್ಷತ್ರದ ದಾರಿಯನ್ನು ಹಿಡಿದು ಯೇಸು ಕ್ರಿಸ್ತನಿಗೆ ಬಂದು ಬೆಲೆಯುಳ್ಳಂತ ಬಹುಮಾನಗಳನ್ನು ಕೊಟ್ಟು ಅವರೇನು ಮಾಡಿದರು? ಸಾಷ್ಟಾಂಗ ಬೆರಗಿ ಆರಾಧನೆ ಮಾಡಿ ದೇವರನ್ನು ಅವರು ಮಹಿಮೆ ಪಡಿಸಿದರೆಂಬುದಾಗಿ ನಾವು ನೋಡ್ತೇವೆ. ನಾವೆಲ್ಲರೂ ಈ ಕೇಕ್ ಕಟ್ ಮಾಡುವ ಹಾಗೆ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಜನನವನ್ನು ನಾವು ಆಚರಣೆ ಮಾಡೋಣ. ಆತನ ನಾಮಕ್ಕೆ ನಾವು ಮಹಿಮೆ ಪಡಿಸೋಣ. ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಆ ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ನಮ್ಮೆಲ್ಲರಿಗೂ ರಕ್ಷಕನಾಗಿ ನೀವು ಬಂದಿದ್ದೀರಿ. ಆ ಬಂದಂತ ದಿವಸವನ್ನು ಸ್ವಾಮಿ ನಮ್ಮ ಸಭೆಯಾಗಿ ನಾವು ಕೂತು ಈ ಒಂದು ಕೇಕ್ ಕಟ್ಟನ್ನು ಕಟ್ ಮಾಡುವುದರ ಮುಖಾಂತರ ಆಚರಿಸಿ ನಿನಗೆ ಮಹಿಮೆ ಪಡಿಸುವಾಗ ನೀನು ಮಹಿಮೆ ಹೊಂದಿ ನಾವೆಲ್ಲರನ್ನು ನಿನ್ನ ಆಶೀರ್ವಾದದಲ್ಲಿ ನಡೆಸಿ ನಿನ್ನ ಕೃಪೆಯಲ್ಲಿ ಬಲಪಡಿಸಿ ಕಾಪಾಡಲು ಮಾಡಿ ಬಂದ ಪ್ರಾರ್ಥನೆ ತಂದೆ. ಆಮೇಲೆ ಈ ಒಂದು ಕೇಕನ್ನು ನಾವು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಕಟ್ ಮಾಡ್ತಾ ಇದ್ದೇವೆ. ದೇವರು ಸಭೆಯನ್ನು, ಸಭೆಯ ಎಲ್ಲ ಹಿರಿಯರು, ಅಣ್ಣ ತಮ್ಮಂದಿರನ್ನು, ಸಮರ್ಪಣಾ ಸಭೆಯ ಸದಸ್ಯರು, ನಾವು ದೇವರ ವಾಕ್ಯ ಕೇಳುವಂತೆ ಈ ಸಮಯಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರನ್ನು ನಾವು ಸ್ವಲ್ಪ ಹೊತ್ತು ಸ್ತುತಿಸೋಣ, ಕೊಂಡಾಡಿ ನೆನಪಿಸೋಣ.
ಶಾಂತಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಾವೆಲ್ಲರೂ ಸರಿಯಾಗಿ ಒಟ್ಟಾಗಿ ಎದ್ದು ನಿಂತುಕೊಳ್ಳೋಣ. Very happy very. ಅದೇ ರೀತಿಯಾಗಿ ಸೈಕಲ್ ರೇಸ್ ಸೀನಿಯರ್ ಮೊದಲನೇ ಬಹುಮಾನ ಪೀಟರ್ಸನ್, ಸೆಕೆಂಡ್ ಪ್ರೈಸ್ ಆಗಸ್ಟಿನ್ ಸನ್ ಆಫ್ ಅಶೋಕ್ ಭೂಷಣ್. ದಯವಿಟ್ಟು ಚಪ್ಪಾಳೆ ತಟ್ಟಬೇಕು ಸಭಿಕರು. ಅದೇ ರೀತಿಯಾಗಿ ಸ್ಲೋ ಬೈಕ್ ರೇಸ್ ಮೊದಲ ಯಾರು ಫಸ್ಟ್ ಸೆಕೆಂಡ್ ಬಂದ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಗೊತ್ತದ, ಸ್ವಲ್ಪ ಸಮಯದ ಅಭಾವವಿದೆ. ಬಾಂಬ್ ಇನ್ ದ ಸಿಟಿ ಮೊದಲನೇ ಬಹುಮಾನ ಸವಿತಾ ಡಾಟರ್ ಆಫ್ ಅಶೋಕ್. ಈ ಸಲ ಅದೇ ನಿತೀಶ್ ಸನ್ ಆಫ್ ನರ್ಸಿಂಗ್. ಶಿವಕುಮಾರ್ ಸೆಕೆಂಡ್ ಪ್ರೈಸ್, ನಿತೀಶ್ ಸನ್ ಆಫ್ ನರ್ಸಿಂಗ್. ಅಶೋಕ್ ಇವರು ಕಪ್ಪೆ ಆಟದ ಆಡಿರ್ತಾರ. ಅದೇ ರೀತಿಯಾಗಿ ಕಪ್ಪೆ ಆಟ ಗರ್ಲ್ಸ್ ಈ ವರ್ಷದ ಕ್ರಿಕೆಟ್ ರನ್ನರ್ ಅಪ್ ಇದಾಗಿರುತ್ತದೆ. ಅದೇ ರೀತಿಯಾಗಿ ರನ್ನರ್ ಅಪ್ ಟ್ರೋಫಿ ಕೂಡ ಇದೆ. ಟೋಟಲ್ 8 ಟೀಮ್ಸ್ ಎಲ್ಲ ಮ್ಯಾಚ್ ನಲ್ಲಿ ಒಳ್ಳೆಯ ರೀತಿಯಾಗಿ ಒಂದು ಅದ್ಭುತವಾದ ಆಟವನ್ನು ಆಡಿ ಅದರಲ್ಲಿ ಒಂದು ಮ್ಯಾನ್ ಆಫ್ ದ ಸೀರೀಸ್ ಅಂತ ಒಂದು ಪ್ಲೇಸ್ ಗಳಿಗೆ ನಾವು. ಅದೇ ರೀತಿಯಾಗಿ ಈ ವರ್ಷದ ಕ್ರಿಕೆಟ್ ವಿನ್ನಿಂಗ್ ಟೀಮ್ ಸಲ್ಮಾನ್ ಸಿಂಗ್ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವರ್ಷ ಒಂದು ಎಂಎಫ್ ವತಿಯಿಂದ ಹಾಗೂ ಪಾಸ್ಟೆಡ್ ಕಮಿಟಿ ವತಿಯಿಂದ ಎಲ್ಲರ ಸದಸ್ಯರ ವತಿಯಿಂದಲೂ ಸಭೆಯ ವಿಶ್ವಾಸಿಗಳ ವತಿಯಿಂದಲೂ ಇವತ್ತು ಜನರಿಗೆ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಮಾಡುತ್ತೇವೆ. ದೇವರು ಎಲ್ಲರನ್ನು ಆಶೀರ್ವಾದ ಮಾಡಿ ಆತನ ಸಮಾಧಾನದ ಪ್ರಭುವಾಗಿ ಲೋಕಕ್ಕೆ ಬಂದು ಜನಿಸಿ ಅನೇಕ ಕಷ್ಟಗಳನ್ನು ಕಾಣಬೇಕಾದಾಗ ಆತನ ಕೃಪೆ, ಶಾಂತಿ, ಸಂತೋಷ, ಸಮಾಧಾನಗಳಿಗೆ ಅನುಗ್ರಹಿಸಿ ಅವರು ಶಾಂತಿ ಸಮಾಧಾನದಲ್ಲಿ ನಡೆದು ಆತನಿಗೆ ವೈವಿಧ್ಯವಾಗಿ ನಡೆಯೋಣ. ಮತ್ತು ಯಾವತ್ತಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯ ತಿಳಿಸುತ್ತಾ ಎಲ್ಲರಿಗೂ ಕೂಡ ಸಭೆಯಲ್ಲಿ ತಿಳಿಸುವುದಾಗಿದೆ. ಈ ತನ್ನ ಕೂಡ ಸಭಾಪಾಲಕರು ಪ್ರಯುಕ್ತವಾಗಿ ನಮ್ಮ ಸೆಂಟ್ ಪಾಲ್ ಮೆಮೋರಿಯಲ್ ಚರ್ಚ್ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸಿದೆವು. ಇದಕ್ಕೆ ಪ್ರಮುಖವಾಗಿ ನಮ್ಮ ಧನಗೋಪಾಲನ ಕವಿತೆಯವರು ಹಾಗೂ ಅಮ್ಮನವರು ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮ ಗೌರವಿತ ಅಧ್ಯಕ್ಷರಾದ ಇದೆಲ್ಲ ಮಾಸ್ಟರ್ ಕಮಿಟಿ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಾವು ಸಮೂಹದವರೇ ಆರಾಧನೆ ಮಾಡಿದ್ದು ಬಹಳ ಖುಷಿಯಾಗಿದೆ. ನಮ್ಮ ಸೆಂಟ್ ಪಾಲ್ ಚರ್ಚ್ನಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದು. ಅದರ ಪ್ರಯುಕ್ತವಾಗಿ ಇಡೀ ಇದರ ಜನರಿಗೆ ನಾಡಿಗೆ ಒಳ್ಳೆಯದನ್ನು ಭಾವಿಸಿತು. ಕ್ರಿಸ್ತನ ಒಂದು ಸಂದೇಶ ಎಲ್ಲರಿಗೂ ಕೊಟ್ಟು ಇದನ್ನು